ಪುನರುತ್ಥಾನದ ಈ ಸಂದರ್ಭದಲ್ಲಿ ಇಡೀ ಜಗತ್ತು ನಮ್ಮ ದೇಶದ ಹತ್ರ ನೋಡಾತೈತಿ. ಇಡೀ ಜಗತ್ತು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಭಾಷೆ, ಆಚಾರ ವಿಚಾರ, ನಮ್ಮ ಊಟದ ಪದ್ಧತಿ ಇವುಗಳನ್ನೆಲ್ಲ ನೋಡಿ ಗೌರವಿಸುವಂತ ಟೈಮು ಇವತ್ತು ನಮ್ಮ ದೇಶಕ್ಕೆ ಬಂದಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಕೂಡ ಇವತ್ತು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆಚಾರ ವಿಚಾರ ಪದ್ಧತಿಯನ್ನು ಗೌರವಿಸುವಂತ ಕೆಲಸ ಶುರುವಾಗೈತಿ. ಅಲ್ಲಿ ಕೂಡ ಇವತ್ತು ದೊಡ್ಡ ಪ್ರಮಾಣದ ಮಂದಿರದ ನಿರ್ಮಾಣ ಆಗೈತಿ. ಇದು ನಾವ್ಯಾರು ಕನಸಿನಲ್ಲಿ ಊಹಿಸಿದ್ದಿಲ್ಲ. ಈ ರೀತಿಯ ರಸ್ತೆಗಳು, ಈ ರೀತಿಯ ಏರ್ಪೋರ್ಟ್ಗಳು, ಈ ರೀತಿಯ ನಮ್ಮ ದೇಶದ ಸಂಸ್ಕೃತಿಯ ಪುನರುತ್ಥಾನ, ನಮ್ಮ ಸಂಸ್ಕಾರದ ಪುನರುತ್ಥಾನ ಜಗತ್ತಿನಲ್ಲಿ ಆಗ್ತೈತಿ. ಅದನ್ನು ಜಗತ್ತು ಗುರುತಿಸ್ತೈತೆ ಅಂಥೇಳಿ ಇದು ನಮ್ಮ ನರೇಂದ್ರ ಮೋದಿ ಅವರ ಆಡಳಿತ, ಅವರ ಪರಿಣಾಮಕಾರಿಯಾದ ದೇಶ ನಡೆಸುವಂಥ ಪದ್ಧತಿ ಸಂಬಂಧ ಇವತ್ತು ಇಡೀ ದೇಶ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತನ್ನ ಎಲ್ಲ ವಿಂಗ್ಸ್ದಲ್ಲಿ ಇವತ್ತು ಬೆಳವಣಿಗೆ ಕಾಣ್ತಾ ಇದೆ. ಇವತ್ತು ಕೋವಿಡ್ ನಂತರ ಇಡೀ ಜಗತ್ತು ಆರ್ಥಿಕ ತೊಂದರೆಯಿಂದ ಬಳಲ್ತಿರ್ಬೇಕಾರೆ ನಾವು ನಿನ್ನೆ ಕೂಡ ಪೇಪರ್ದಲ್ಲಿ ನೋಡಿದ್ವಿ, ಬ್ರಿಟನ್ನು, ಜಪಾನು ನಂತರ ಇವತ್ತು ಯುರೋಪಿನ ಅತ್ಯಂತ ದೊಡ್ಡ ಆರ್ಥಿಕತೆ ಆದ ಜರ್ಮನ್ ಕೂಡ ರಿಸೆಷನ್ದಲ್ಲಿ ಹೋಗ್ತಾ ಇದೆ. ಆದ್ರೆ ನಮ್ಮ ದೇಶ ಮಾತ್ರ 7%, 7.2%, 9.2% ಈ ರೀತಿಯ ದೊಡ್ಡ ಪ್ರಮಾಣದ ಬೆಳವಣಿಗೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ. ಇಂಥ ಸುಸಂದರ್ಭದಲ್ಲಿ ನಮ್ಮ ಈ ಕರ್ನಾಟಕದ ಬಜೆಟ್ ಅನ್ನು ಶ್ರೀ ಸಿದ್ದರಾಮಯ್ಯನವರು ಮಂಡಿಸಿದರು. 15ನೇ ಬಜೆಟ್ ಅವರು ಮಂಡಿಸಿದಂಥ 15ನೇ ಬಜೆಟ್ ನನಗನ್ಸಿದ ಮಟ್ಟಿಗೆ ಬಹಳ ಕಡಿಮೆ ಆರ್ಥಿಕ ರಾಜಕಾರಣದಲ್ಲಿದ್ದವ್ರಿಗೆ, ಕಡಿಮೆ ಜನರಿಗೆ ಈ ರೀತಿಯ ಸುಸಂದರ್ಭ ಸಿಗ್ತದೆ. ನಾವು ಕೂಡ ಇಡೀ ರಾಜ್ಯದ ಜನತೆ, ನಾವೆಲ್ಲ ಶಾಸಕರು, ನಾವೆಲ್ಲರೂ ಬಹಳ ಭರವಸೆ ಇಟ್ಟಿದ್ದೀವಿ. 15ನೇ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸ್ತಾ ಇದ್ದಾರೆ. ಬಹಳ ದೇಶಕ್ಕೆ, ರಾಜ್ಯಕ್ಕೆ ಕೊಡುಗೆ ಆಗುವಂತ ಒಂದು ಉತ್ತಮ ಬಜೆಟ್ ಅನ್ನ ಕೊಡ್ತಾರಂತೇಳಿ. ಆದ್ರೆ ಈ ಬಜೆಟ್ ಅನ್ನ ನೋಡಿದ ಮೇಲೆ ನಮ್ಗೆ ಗೊತ್ತಾಯ್ತು, ಇದು ಅತ್ಯಂತ ದೊಡ್ಡ ವಿತ್ತೀಯ ಕೊರತೆ ಇರುವಂತ, ರಾಜಸ್ವ ಕೊರತೆ ಇರುವಂತ, ಬಂಡವಾಳದಲ್ಲಿ ಕೊರತೆ ಇರುವಂತ ಬಜೆಟ್. ಇದೆಲ್ಲ ನೋಡಿ ನಮ್ಮ ರಾಜ್ಯದ, ನಾವು ಹಿಂದೆ ಈಗ 2 ದಿನದಿಂದ ನೋಡ್ತಾ ಇದ್ದೇವೆ, ಬಜೆಟ್ ಬಗ್ಗೆ ಮಾತಾಡ್ಬೇಕಾರೆ ಎಲ್ಲ ಶಾಸಕರು ಮಾತಾಡ್ತಾ ಇದ್ದಾರೆ. ವಿತ್ತೀಯ ಕೊರತೆ ಐತಿ, ಬಂಡವಾಳದ ಕೊರತೆ ಐತಿ, ಬಂಡವಾಳ ಕಡಿಮೆ ಆಗ್ತಾ ಇದೆ, ರಾಜಸ್ವ ಕೊರತೆ ಇದೆ ಅಂತ. ನಮ್ಮ ರಾಜ್ಯದ ಜನತೆ ವಿಚಾರ ಮಾಡ್ತಿರ್ಬೋದು, ಏನಪ್ಪ ಇದು, ಏನ್ ರಾಜಸ್ವ, ಏನ್ ವಿತ್ತೀಯ ಕೊರತೆ ಅಂದ್ರೆ ಏನು ಅಂತ ಹೇಳಿ. ಇದು ಬಹಳ ಸರಳ. ಮಾನ್ಯ ಅಧ್ಯಕ್ಷರೇ, ಒಂದು ಮನೆಯ ತಿಂಗಳ ಖರ್ಚು ಒಂದು 10,000 ರೂಪಾಯಿ ಇತ್ತಂದ್ರೆ, ಒಂದು ತಿಂಗಳದ ಉತ್ಪನ್ನ ಅವ್ರದ್ದೊಂದು 10,000 ಇತ್ತಂದ್ರೆ, ಆ ಮನೆ ಖರ್ಚು 12,000 ರೂಪಾಯಿ ಮನೆ ಮಾಲಕ, ಮನೆ ಯಜಮಾನಿ ಕೂಡಿ ತಿಂಗಳಕ್ಕೆ 12,000 ರೂಪಾಯಿ ಖರ್ಚು ಮಾಡಾಕತ್ರ ಅಲ್ಲಿ ವಿತ್ತೀಯ ಕೊರತೆ ಆಕೈತಿ. ಅವ್ರ ಮನೆ ಉತ್ಪನ್ನ 10,000, ಅವ್ರು ಖರ್ಚು ಮಾಡೋದು 12,000, 2,000 ರೂಪಾಯಿ ಅಲ್ಲಿ ವಿತ್ತೀಯ ಕೊರತೆ ಆಕೈತಿ, ರಾಜಸ್ವ ಕೊರತೆ ಆಗ್ತೈತಿ. ಅಂದ್ರೆ ಅವ್ರದ್ದು ರೆವಿನ್ಯೂ ಡೆಫಿಸಿಟ್. ಇವತ್ತು ಯಾರಾದರೂ ಐತಲ್ಲ ಒಂದು ಮನೆ ನಡೆಸ್ಬೇಕಂತಂದ್ರೆ 10,000 ರೂಪಾಯಿ ಅವ್ರ ತಿಂಗಳದ ಉತ್ಪನ್ನ ಇದ್ದಾಗ ಅವ್ರು 2,000 ರೂಪಾಯಿ, 3,000 ರೂಪಾಯಿ ತಿಂಗಳ ಹೊರಗಿನಿಂದ ಬಾಡಿಗೆ ಸಾಲ ತಗೊಂಡು ತಮ್ಮ ಮನೆ ನಡ್ಸಾಕತ್ರ, ಅಥವಾ ಅವರು 2,000, 3,000 ರೂಪಾಯಿ ಸಾಲ ತಗೊಂಡು ನಾವು ಇಸ್ಪೀಟ್ ಆಡಿದ ಸೆರೆ ಕೊಡಾಕತ್ತ ಅಂತಂದ್ರೆ ನಮ್ಗೆ ಗೊತ್ತು ಆ ಮನೆತನ ದಿವಾಳಿ ಹೇಳ್ತೈತಿ. ಮನೆತನದ ಕಷ್ಟದ ದಿನಗಳು ಇನ್ನೊಂದ್ 2 ದಿನದಾಗ ಬರ್ತಾವ, ಇನ್ನೊಂದ್ 2 ತಿಂಗಳದಾಗ ಬರ್ತಾವ, 3 ತಿಂಗಳದಾಗ ಬರ್ತಾವ ಅಂತ. ಅದ ಒಂದು ಮನೆತನ ಇವತ್ತು 10,000 ರೂಪಾಯಿ ಪಗಾರ ಇದೆ, ಆದ್ರೆ ಅವ್ರು 8,000 ರೂಪಾಯಿ ಮನೆಗೆ ಖರ್ಚು ಮಾಡಿ ಇನ್ನು 2,000 ರೂಪಾಯಿದಲ್ಲಿ ಒಂದು ಮನೆ EMI ಅದು ಕಟ್ಟಿದ್ರೆ ಅವಾಗ ಅದು ಬಂಡವಾಳ ವೆಚ್ಚ ಅವ್ರು ಸರಿಯಾಗಿ ಮಾಡ್ತಾರಂತೆ. ನಮ್ಮ ಬಜೆಟಿನ ಪ್ರಕಾರ 2,000 ರೂಪಾಯಿದಲ್ಲಿ ಅವ್ರ ದೇಶಕ್ಕೆ ತಮ್ಮ ಮನೆಗೆ ತನಕ ಒಂದು ಆಸ್ತಿಯನ್ನ ಮಾಡ್ತಿದಾರಂತ. 10,000 ರೂಪಾಯಿ ಪಗಾರ ಐತಿ, 8,000 ರೂಪಾಯಿ ಅವ್ರದ್ದು ಮನೆ ಖರ್ಚು, 3,000 ರೂಪಾಯಿ 4,000 ರೂಪಾಯಿ ತಗೊಂಡು ಕೂಡ ಒಂದು ಮನೆ EMI ಕಟ್ಟಿದ್ರಂತಂದ್ರೆ ಅವರು ಸಾಲ ತಗೊಂಡು ಇವತ್ತು ತಮ್ಮ ಮನೆತನ ಸಂಬಂಧ ಆಸ್ತಿ ಮಾಡ್ತಿದ್ದಾರೆ ಅಂತ ಹೇಳಿ ಅದರ ಅರ್ಥ. ಇದು ವಿತ್ತೀಯ ಕೊರತೆ ಮತ್ತು ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಇದೆ. ಈ 15ನೇ ಬಜೆಟ್ ಅನ್ನು ಮಂಡಿಸುವಂತ ನಮ್ಮ ಸಿದ್ದರಾಮಯ್ಯನವರು ಬಹಳ ದೊಡ್ಡ
ಸಿದ್ದನಾಮಿಕ್ಸ್ ಅಂಥೇಳಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ನಾವು ಕೂಡ ಅಂದ್ಕೊಂಡಿದ್ವಿ ಸಿದ್ದನಾಮಿಕ್ಸ್ ಅಂತಂದ್ರೆ ಏನು, ಇದೇನು ಭಾಳ ದೊಡ್ಡ ಇದು ಆಗ್ತೈತಿ, ದೊಡ್ಡ ಪ್ರಮಾಣದ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಡ್ತಾರಂತೆ. ಇವತ್ತು ಸಿದ್ದನಾಮಿಕ್ಸ್ ಅಂತಂದ್ರೆ ಏನಾಗಿಬಿಟ್ಟೈತಿ ಅಧ್ಯಕ್ಷರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ, ಸಾಲ ಮಾಡಿ ತುಪ್ಪ ತಿಂದ್ರು ಅಂತೇಳಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಾಡಿದಂಥದ್ದಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಕೆಲಸ ಇವತ್ತು ನಮ್ಮ ರಾಜ್ಯಕ್ಕೆ ಮಾಡಿದ್ದಾರೆ. ನಾವು ಬಜೆಟನ್ನು ಅನಲೈಸ್ ಮಾಡಿದಾಗ, ಬಜೆಟನ್ನು ನೋಡಿದಾಗ, ಈಗ ನಿನ್ನೆ ನಮ್ಮ ಬೊಮ್ಮಾಯಿಯವರು ಬಹಳ ಸವಿವರವಾಗಿ ಬಜೆಟಿನ ವಿವರವನ್ನು ಕೊಟ್ಟರು. ಅದೇ ರೀತಿ ನಮ್ಮ ಅರಗ ಜ್ಞಾನೇಂದ್ರ ಅವರು ಕೂಡ ಕೊಟ್ಟರು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ. ನಮ್ಮ ಕರ್ನಾಟಕ, ನಾವೊಂದು ಕುಟುಂಬ ಅಂತ ಇಟ್ಕೊಂಡ್ರೆ ನಮ್ಮ ಕರ್ನಾಟಕದ ಖರ್ಚು ಎಷ್ಟೈತಿ, ಕರ್ನಾಟಕದ ಕುಟುಂಬದ ನಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಷ್ಟೈತಿ? 2,63,000 ಕೋಟಿ ನಮ್ಮ ವಾರ್ಷಿಕ ಆದಾಯ. ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಂತ ಈ ಬಜೆಟ್ದಲ್ಲಿ ಅವ್ರು ಕೊಟ್ಟಂತ ನಮ್ಮ ರಾಜ್ಯದ ಖರ್ಚಿನ ವಿವರ ಏನು ಕೊಟ್ಟಾರವರು? 3,71,383 ಕೋಟಿ. ಅಂದ್ರೆ ನಾ ಹೇಳಿದ್ನಲ್ಲ, ನಮ್ಮ ಉತ್ಪನ್ನ 10,000 ಕೋಟಿ, 12,000 ರೂಪಾಯಿ, 12,000 ಸಾಲ ಹೊರಗಿಂದ ತೊಗೊಂಬಂದು ನಾವು ಬೆಣ್ಣೆ ತಿನ್ನಂಗೆ. ಇವತ್ತು ನಮ್ಮ ರಾಜ್ಯದ ಉತ್ಪನ್ನ 2,63,000 ಕೋಟಿ. ಆದ್ರೆ ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಜನತೆಗೆ ಕೊಡ್ತಿರುವಂತ ಎಲ್ಲ ಸಾಲದ ಹೊರೆ ಎಲ್ಲ ಕೂಡಿಸಿ 3,71,000 ಕೋಟಿ ನಮ್ಮ ರಾಜ್ಯದಲ್ಲಿ ಖರ್ಚಾಗ್ತದೆ. ಈಗ ನಮ್ಮ ರಾಜ್ಯ ಸರ್ಕಾರ ಹೊಸದಾಗಿ ಅಧಿಕಾರಕ್ಕೆ ಬಂದು ಭಾಳ ಟೈಮ್ ಆಗಿಲ್ಲ, ಕೇವಲ 9 ತಿಂಗಳಾಗೈತೆ. 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ನಮ್ಮ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ಏನು? 1,90,000 ಕೋಟಿ, 1,90,000 ಕೋಟಿ ರೂಪಾಯಿ ಸಾಲ ಸಿದ್ದರಾಮಯ್ಯನವರು ಕಳೆದ 9 ತಿಂಗಳಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇದನ್ನ ನಾವು ಒಂದ್ ಸ್ವಲ್ಪ ಹಿಂದೆ ಹೋಗೋಣ. ಬೊಮ್ಮಾಯಿ ಅವ್ರ ಟೈಮ್ದಲ್ಲಿ ಬೊಮ್ಮಾಯಿ ಅವರು ಏನ್ ಮಾಡಿದ್ರು? ಬೊಮ್ಮಾಯಿ ಅವರ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ ಅಲ್ಲ 2 ಲಕ್ಷ ಇಲ್ಲ, ಆಗುದಿಲ್ಲ. 9 ತಿಂಗಳದ್ ಮಾತ್ರ 1,90,000 ಕೋಟಿನ ಹಳೇದ್ ಸೇರಿನ ಸಿದ್ದರಾಮಯ್ಯ ಸಾಹೇಬ್ರು ಬಂದ್ಮೇಲೆ ಆಗೈತಾ? ಬೆಲ್ಲ ಹಳೇದ್ ಸೇರಿನ ಹಳೇದಿಲ್ಲ, ಬರೀ 9 ತಿಂಗಳಲ್ಲಿ 1,90,000. ನೋಡ್ರಿ, ಅವ್ರಿಗೂ ಗಾಬರಿ ಆಗೈತೆ, ಪಾಪ ಮಿನಿಸ್ಟರ್ ಗಾಬರಿ ಆಯ್ತು. ಚಾನ್ಸೇ ಇಲ್ಲ. ಮಾಹಿತಿ ನನಗೆ ಸಂಪೂರ್ಣ ಸರಿಯಾಗಿದೆ. ಟೋಟಲ್ 5 ಲಕ್ಷ ಚಿಲ್ಲರೆ ಈಗ 1,90,000 ನೋಡಿ ನೀವು 9 ತಿಂಗಳಲ್ಲಿ ಈಗ ಬಜೆಟ್ ಪಾಪ ರಾಜ್ಯ ಸಾಲ ಎಷ್ಟು ಅದನ್ನ ಸ್ವಲ್ಪ ಹೇಳಿ ಸ್ವಲ್ಪ ಅಧ್ಯಕ್ಷ. ಈಗ 9 ತಿಂಗಳಲ್ಲಿ 1,90,000 ಕೋಟಿ ಸಾಲ ಮಾಡವ್ರ. ಇಲ್ಲೇ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಚಿಟಿ ಕಳಿಸ್ತಾರೆ. ಮೋಸ್ಟ್ಲಿ ರಾಂಗ್ ಇನ್ಫಾರ್ಮೇಶನ್. ಸಾಲ ಟೋಟಲ್ ರಾಜ್ಯದ ಐತಲ್ಲ, ಎಷ್ಟು ಸಾಲದಲ್ಲಿ ಬಾಕಿ ಆಗೋದು ಬೇಡ, ಮುಂದೆ ಹೋಗುವ. ಎಷ್ಟು ಸಾಲ ಇದೆ ಅಂತ ಕಳಿಸ್ತಾರೆ ಈಗ ಅವ್ರು ನಿಮ್ ಚೀಟಿ. 5 ಲಕ್ಷ ಚಿಲ್ಲರ ಕೋಟಿ ನಮ್ಮ ರಾಜ್ಯದ ಸಾಲ. ಈ 5 ಲಕ್ಷ ಚಿಲ್ಲರ ಸಾಲದಲ್ಲಿ 1,90,000 ಕೋಟಿ ಪಾಪ ಮಿನಿಸ್ಟ್ರಿಗಳಿಗೂ ಗಾಬರಿ ಆಗ್ತಾ ಇದೆ, ಇಲ್ಲಿರುವಂತ ನಮ್ಮ ಕಾಂಗ್ರೆಸ್ ಶಾಸಕರಿಗೂ ಗಾಬರಿ ಆಗ್ತಾ ಇದೆ. 1,90,000 ಕೋಟಿ ಸಾಲ ಕೇವಲ 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ. ಇದು ನಮ್ಮ 15ನೇ ಬಜೆಟ್ ಅನ್ನ ಕೊಡ್ತಿರುವಂತ ಸಿದ್ದರಾಮೋಮಿಕ್ಸ್ ಕೊಡುಗೆ ನಮ್ಮ ರಾಜ್ಯಕ್ಕೆ. 1,90,000 ಕೋಟಿ ಸಾಲದ ಕೊಡುಗೆ ನಮ್ಮ ರಾಜ್ಯಕ್ಕೆ ಕಳೆದ 9 ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಅದ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ನಮ್ಮ ರಾಜ್ಯದ ಉತ್ಪನ್ನ ಎಷ್ಟಿತ್ತು? ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉತ್ಪನ್ನ 2,29,000. ಅಣ್ಣ ಒಂದೇ ನಿಮಿಷ ಹೇಳಿ. ಈಗ ನೀವು ಪಾಪ ತಪ್ಪು ಮಾಹಿತಿ ಐತಣ್ಣ. ಅದರಲ್ಲಿ 9 ತಿಂಗಳಿಗೆ 85,000 ಕೋಟಿ ಸಾಲ ಮತ್ತೆ 24-25 ಮುಂದಿನ ವರ್ಷ ಸೇರಿ 1,05,000 ಆಯ್ತು. ಆಯ್ತು, ಎಲ್ಲ ಕೂಡ 85,000 ತಪ್ಪು ಮಾಹಿತಿ ಹೇಳ್ಬಾರ್ದಲ್ಲ ಸದಸ್ಯರಿಗೆ. ಅಲ್ಲಣ್ಣ, ನಿನ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಬಿಟ್ಟವ್ರೆ. 85,000 ಕೋಟಿ ಮಾತ್ರ 9 ತಿಂಗಳಲ್ಲಿ ಸಾಲ.
24-25 1,05,000 ಇನ್ನು ಮುಂದಿನ ವರ್ಷಕ್ಕೆ ಸೇರಿ ಒಂದು ವರ್ಷ 1,05,000 ಕೋಟಿ. ತಪ್ಪು ಮಾಹಿತಿ ಇದೆ ಅಣ್ಣ, ಅದಕ್ಕೆ ಸ್ವಲ್ಪ ಕರೆಕ್ಷನ್ ಮಾಡಿದೆ ಅಷ್ಟೇ. ನನಗೆ ಮಾಹಿತಿ ತಪ್ಪಿಲ್ಲ, ನಾ ಹೇಳ್ತಾ ಇಲ್ಲ, ಇರೋದು ತಪ್ಪು ಮಾಹಿತಿ ಅಣ್ಣ, 100%. ಆಯ್ತು ಕೂತ್ಕೋರಿ ನೀವು. Okay. 9 ತಿಂಗಳಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದ 2ನೇ ಬಜೆಟ್. 1ನೇ ಬಜೆಟ್ದಲ್ಲಿ ಅವ್ರು ಹೇಳಿದ್ರು 85,818 ಕೋಟಿ ನಾವು ಸಾಲ ತೆಗೆದುಕೊಳ್ತೇವೆ ಅಂತ ಹೇಳಿ. ಈಗ 2ನೇ ಬಜೆಟ್ದಲ್ಲಿ 1,05,246 ಕೋಟಿ ಎರಡು ಸೇರಿ ಸಾಲ ಅಂತ ತೆಗೆದುಕೊಂಡು ಇವೆರಡು ಕೂಡಿಸಿದ್ರ ಇಲ್ಲ 1,91,000 ಕೋಟಿ ಇವತ್ತು ಸಾಲ ಆಗ್ತೈತಿ ರಾಜ್ಯಕ್ಕೆ. ಎರಡು ಸೇರಿ 9 ತಿಂಗಳಲ್ಲಿ ಅವ್ರು ಮಂಡಿಸಿದಂತ 2 ಬಜೆಟ್ಗಳ ಈ 2 ಬಜೆಟ್ಗಳ ಒಟ್ಟು 1,90,000 ಕೋಟಿ ಆಗುತ್ತೆ. ಅದ ನಾವು ನಮ್ಮ ಬೊಮ್ಮಾಯಿ ಅವ್ರಿಗೊಂದು ಭಾರತೀಯ ಜನತಾ ಪಕ್ಷ ಅದಂತಲ್ಲ, ಅವ್ರಿಗೊಂದು ಕ್ಲಾರಿಫಿಕೇಶನ್ ಅಂತ ಹೇಳಿದ್ರೆ 9 months ಅಲ್ಲಿ 85 ಪ್ಲಸ್ ನೆಕ್ಸ್ಟ್ ಮಾರ್ಚ್ ತನಕ ಕೂಡ ಟೋಟಲ್ 125 ಅಂತ. ನೀವು ಹೇಳುದು ಹಾಗೆಲ್ಲ 85 ಪ್ಲಸ್ 15 ನೆಕ್ಸ್ಟ್ ಮಾರ್ಚ್ ಅಂತ. 85 ಪ್ಲಸ್ ಕರೆಕ್ಟ್ ಇದೆ. ನಾವು ಬಜೆಟ್ ಮಂಡನೆ ಮಾಡಿದ್ದು ಇಂಟ್ರಿಮ್ ಬಜೆಟ್ ಲಾಸ್ಟ್ ಟೈಮ್ 85,000 ಕೋಟಿ ನೀವು ಮಾಡಿಟ್ಟ ದುಡ್ಡುಗಳಿಗೆ ಅದನ್ನ ನೀವು ಕೊಟ್ಟಂತ ಬಿಲ್ಗಳು ಸಾಲ ಮಾಡಿರೋ ಸಭಾಧ್ಯಕ್ಷ. ಸರ್ಕಾರ ನಮ್ದಿರ್ಲಿಲ್ಲ ಆಗ. ಬೊಮ್ಮಾಯಿ ಅವರು ಇದ್ದಾಗ ಬೊಮ್ಮಾಯಿ ಸರ್ಕಾರ ಇದ್ದಾಗ 2,29,560 ಕೋಟಿ ನಮ್ಮ ರಾಜ್ಯದ ಉತ್ಪನ್ನ ಇತ್ತು. ಆ ಸಂದರ್ಭದಲ್ಲಿ ಅಧ್ಯಕ್ಷರೇ ನಮ್ಮ ರೆವಿನ್ಯೂ ಹೇಳ್ತೇನೆ ರೆವಿನ್ಯೂ ಸರ್ಪ್ಲಸ್ ಅಂತ ಹೇಳ್ತಾರೆ. ಬೊಮ್ಮಾಯಿಯವರು ಕೊಟ್ಟಂತ ಬಜೆಟ್ ರೆವಿನ್ಯೂ ಸರ್ಪ್ಲಸ್ ಅಂದ್ರೆ ಏನು? ನಮ್ಮ ರಾಜ್ಯದ ಉತ್ಪನ್ನ ಎಷ್ಟೈತಿ ಅದಕ್ಕಿಂತ ಖರ್ಚು ಕಡಿಮೆ ಆತಂದ್ರೆ ಅದು ರೆವಿನ್ಯೂ ಸರ್ಪ್ಲಸ್. ನಮ್ಮ ಬೊಮ್ಮಾಯಿ ಅವರು 2,29,000 ಕೋಟಿಯ ರೆವಿನ್ಯೂ ಇದ್ದಾಗ ಅವರು ನಮ್ಮ ರಾಜ್ಯಕ್ಕೆ ಉಳಿತಾಯ ಮಾಡಿಕೊಟ್ಟಿದ್ದು 13,496 ಕೋಟಿ ರೂಪಾಯಿ. ಅದಷ್ಟಲ್ದ ಆ ಸಂದರ್ಭದಲ್ಲಿ ನಮ್ಮ ಕ್ಯಾಪಿಟಲ್ ಔಟ್ಲೇ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಔಟ್ಲೇ ಅಂತಂದ್ರೆ ಏನು? ಈಗ ಒಂದು ಕುಟುಂಬದ ಉತ್ಪನ್ನ 10,000 ರೂಪಾಯಿ ಇದ್ದಾಗ 8,000 ರೂಪಾಯಿ ಖರ್ಚಾದ್ಮೇಲೆ 2,000 ರೂಪಾಯಿ ಅದೇನು ಉಳಿತೈತಲ್ಲ ಅದನ್ನ ಅವ್ರು ತಮ್ಮ ಮನಿ ಕಟ್ಟಾಕ ಅಥವಾ ತಮ್ಮ ಮನೆಯಲ್ಲಿ ಒಂದು ಆಸ್ತಿ ಮಾಡಾಕ ಸುನಿಲ್ ತಮ್ಮ ಆಸ್ತಿ ಕಟ್ಟಲಿಕ್ಕೆ 2,000 ರೂಪಾಯಿದು ಅವ್ರು ಉಪಯೋಗ ಮಾಡ್ಕೊಂಡ್ರೆ ಅದು ಬಂಡವಾಳ ವೆಚ್ಚ ಅಂತಾರೆ. ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ಎಷ್ಟು ಮಾಡ್ಬೇಕಂತ ಮಾಡಿದ್ರು ಅವರು ನಮ್ಮ ರಾಜ್ಯಕ್ಕೆ 50,989 ಕೋಟಿ ರೂಪಾಯಿದ್ದು ನಾವು ಆಸ್ತಿಯನ್ನ ಹೊಸದಾಗಿ ಮಾಡಬೇಕು ಅಂತ ಹೇಳಿ ಅವ್ರು ಗುರಿ ಇಟ್ಕೊಂಡಿದ್ರು ಬಜೆಟ್ದಲ್ಲಿ. ಆದ್ರೆ ಅವರು ಮಾಡಿದಂತ ಆಸ್ತಿ ಎಷ್ಟು? 57,348. ಅಂದ್ರೆ ತಮ್ಮ ಗುರಿ ಏನ್ ಇಟ್ಕೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ರಾಜ್ಯಕ್ಕೆ ಕೊಟ್ಟರು. ತಾವೇನ್ ಖರ್ಚು ಮಾಡ್ತೇವೆ ಅಂತ ಹೇಳಿ ಮಾಡಿದ್ರು ಅದಕ್ಕಿಂತ 13,000 ಚಿಲ್ಲರ ಕೋಟಿ ರೂಪಾಯಿಯನ್ನ ಅವ್ರು ಕಡಿಮೆ ಖರ್ಚನ್ನು ಮಾಡಿದ್ರು. ಅಂದ್ರೆ ಇದು ಒಂದು ಒಳ್ಳೆ ಮನೆತನ ನಡೆಸುವಂತ ಗೃಹಿಣಿಯ ಅಥವಾ ಯಜಮಾನನ ಲಕ್ಷಣ. ಆದ್ರೆ ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು? ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬಂದ ಕೂಡ ಹೊಸ ಬಜೆಟ್ ಅನ್ನ ನಮ್ಮ ರಾಜ್ಯಕ್ಕೆ ಕೊಟ್ಟರು. ಆ ರಾಜ್ಯಕ್ಕೆ ಕೊಟ್ಟಂತ ಬಜೆಟ್ದಲ್ಲಿ ಮುಂದೆ ಹೋಗ್ತಾ ಇದ್ದೇನೆ. ಅವ್ರು ಕೊಟ್ಟಂತ ಬಜೆಟ್ದಲ್ಲಿ ಅವರು ಎಸ್ಟಿಮೇಷನ್ ಏನ್ ಮಾಡಿದ್ರು? ಅವರು ಎಸ್ಟಿಮೇಷನ್ 3,27,000 ಕೋಟಿ ನಮ್ಮ ರಾಜ್ಯದ ಬಜೆಟ್ ಅನ್ನ ಹೋಸರ್ತಿ ಅವ್ರು ಮಂಡಿಸಿದ್ರು 9 ತಿಂಗಳ ಹಿಂದೆ. ಆದ್ರೆ ನಿಜವಾಗಿ ಆದಂತ ಬಜೆಟ್ ಉತ್ಪನ್ನ ಎಷ್ಟು ನಮ್ಮ ರಾಜ್ಯದ ಎಲ್ಲಾದು ಕೂಡಿ ಅವ್ರಂದ್ರೆ ಅವ್ರು ಸಾಲ ಸೋಲ ಮಾಡಿ ಎಲ್ಲಾದು ಕೂಡಿ ನಮ್ಮ ರಾಜ್ಯಕ್ಕೆ ಮಾಡಿದಂತ ಈಗಿನ ಫೈನಲ್ ಎಸ್ಟಿಮೇಷನ್ ಏನು? 3,17,836 ಕೋಟಿ. ಅಂದ್ರೆ ಅವ್ರು ಏನ್ ಪ್ಲಾನ್ ಮಾಡಿದ್ರಲ್ಲ ಅದಕ್ಕಿಂತಾನು ಕಡಿಮೆ ಆಯ್ತು. ಬೊಮ್ಮಾಯಿಯವ್ರು ಏನ್ ಮಾಡಿದ್ರು, ಅವ್ರೇನ್ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಉತ್ಪನ್ನವನ್ನು ಮನೆತನಕ್ಕೆ ತಗೊಂಡ್ಬಂದ್ರು. ಸಿದ್ದರಾಮಯ್ಯನವ್ರು ಏನ್ ಮಾಡಿದ್ರು, ಅವ್ರೇನ್ ಪ್ಲಾನ್ ಮಾಡಿದ್ರು ಅದಕ್ಕಿಂತ ಕಡಿಮೆ ಉತ್ಪನ್ನ ಕೊಟ್ಟಿದ್ರು. ಅವರು ಏನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ರು. ನಮ್ಮ ರಾಜ್ಯದಲ್ಲ ನಮ್ಮ ರಾಜ್ಯ ನಡೆಯೋದು ಟ್ಯಾಕ್ಸ್ಗಳ ಮೇಲೆ. ಅವ್ರು ಟ್ಯಾಕ್ಸ್ ಏನ್ ಕಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಆ ಟ್ಯಾಕ್ಸ್ ಕಲೆಕ್ಷನ್ದಲ್ಲಿ ಸುಮಾರು 14,000 ಕೋಟಿ ರೂಪಾಯಿ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ರು. ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಪೋರ್. ಇದು ಅಡ್ಮಿನಿಸ್ಟ್ರೇಷನ್ ಪೋರ್ ಇದ್ದಿದ್ದಕ್ಕೆ
ಈ ರೀತಿಯ ತೊಂದರೆ ಆಯ್ತು. ಇದಕ್ಕ ಇಲ್ಲ ಆಯ್ತು ಸರ್, ಆಯ್ತು. ಈಗ ನಿಮ್ದು ಬಜೆಟ್ ಎಸ್ಟಿಮೇಷನ್ ಮಾರ್ಚ್ ತನಕ ಸನ್ಮಾನ್ಯ ಅಧ್ಯಕ್ಷರೇ, ಉಳಿದಂತ ಸಮಯ ಎಷ್ಟಿತ್ತು, ಏನು ಎಸ್ಟಿಮೇಟೆಡ್ ಬಜೆಟ್ ಇತ್ತು, ಈಗ ಪೂರ್ಣ 12 ತಿಂಗಳು ಈಗ ಬರ್ತದೆ. ಈ ವರ್ಷದಲ್ಲಿ ನೀವು ನೋಡಿ, ಯಾಕಂದ್ರೆ ಪ್ರಾರಂಭದಲ್ಲಿ ಚುನಾವಣೆ ಆಗಿ ಬಜೆಟ್ ಮಂಡನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 4 ತಿಂಗಳು ಕಳೆದೋಗಿತ್ತು. ಇದನ್ನು ತಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈಗ ಪೂರ್ಣ ಪ್ರಮಾಣದ 1 ವರ್ಷದ ಸಂಪೂರ್ಣ ಅವಧಿಯಲ್ಲಿ ಆಗ ನೀವು ಅಸೆಸ್ಮೆಂಟ್ ಮಾಡಬೇಕಾಗತ್ತೆ. ಈಗ ಏನಾರ ಆಗ್ಲಿ, ಅಂಕಿ ಸಂಖ್ಯೆಗಳು ಕೊಡ್ತಿರುವಂತ ಫಿಗರ್ ನೀವು ಕೊಟ್ಟಂತ ನಿಮ್ಮ ಬಜೆಟ್ ದಲ್ಲಿ ಕೊಟ್ಟಂತ ಅಂಕಿ ಸಂಖ್ಯೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದ್ರ ಪ್ರಕಾರ ಮಾರ್ಚ್ ತನಕ ನಮ್ಮ ರಾಜ್ಯದಲ್ಲಿ 14,000 ಕೋಟಿ ರೂಪಾಯಿ ಇವತ್ತು ಕೊರತೆ ಆಗ್ತದೆ. ಇದ ಕಾರಣಕ್ಕಾಗಿ ಪಾಪ ಯಾವ ಶಾಸಕರ ಅನುದಾನ ಬಂದಿಲ್ಲ, ಯಾವ ಕಾಂಗ್ರೆಸ್ MLAಗಳಿಗೂ ಡೆವಲಪ್ಮೆಂಟಿಗೆ ದುಡ್ಡು ಕೊಟ್ಟಿಲ್ಲ. ನಮ್ದಂತೂ ಪರಿಸ್ಥಿತಿನೇ ಕೆಟ್ಟ, ನಮ್ದಂತೂ ಮಾತಾಡುವಂಗೆ ಇಲ್ಲ, ನಮ್ಗಂತೂ ಯಾರಿಗೂ ಇಲ್ಲ. ಅದ್ರ ಸಂಬಂಧ ಅದು ಒಂದು ರೀಸನ್ ಇರ್ಬೇಕು ಇವತ್ತು ಅಟೆಂಡೆನ್ಸ್ ಇಷ್ಟು ಕಡಿಮೆ ಇರಾಕ. ಯಾಕಂದ್ರ ಅವನು ಇಲ್ಲಿ ಬಂದು ವಿಧಾನಸೌಧಕ್ಕೆ ಬಂದ್ರು, ಮುಖ್ಯಮಂತ್ರಿ ಇದ್ರು, ಏನ್ ಮಾಡಕ್ ಆಗುದಿಲ್ಲ, ನಮ್ಗೆ ಖಾಲಿ ಕುತ್ಕೊಂಡು ಏನ್ ಮಾಡೋದೈತಿ ಈ ರಾಜ್ಯದಾಗಂತ MLAಗಳೆಲ್ಲ ಬೇಸರಾಗಿ ಅದಕ್ಕೆ ಅವರು ಬಂದಿರಾಕಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ನಮ್ದ ಇದರಿಂದ ಸ್ವಲ್ಪ ನಾವು ಡಿಟೇಲ್ ಆಗಿ ಮುಂದೆ ಹೋದ್ವಿ ಅಂತಂದ್ರೆ, ಈಗ ನಮ್ಮ ರಾಜ್ಯದಲ್ಲಿ ದುಡ್ಡು ನಾವು ಹೆಂಗ್ ಖರ್ಚು ಮಾಡ್ತೀವಿ, ಬೇರೆ ನಮ್ಮ ಮಿನಿಸ್ಟ್ರಿಗಳಿಗೆ ಕೊಡ್ತೇವೆ. ನಮ್ಮ ಟ್ರಾನ್ಸ್ಪೋರ್ಟ್, ಇಲ್ಲೇ ನಮ್ಮ ರಾಮಲಿಂಗಾರೆಡ್ಡಿ ಅವರು ಕುಂತಾರ, ಅವ್ರದ್ದು ಡಿಪಾರ್ಟ್ಮೆಂಟ್ ಅಂತ ನಾನು ಹೇಳ್ತೇನೆ. ಟ್ರಾನ್ಸ್ಪೋರ್ಟ್ದಲ್ಲಿ ಬೊಮ್ಮಾಯಿ ಅವ್ರು ಎಷ್ಟು ಪ್ಲಾನ್ ಮಾಡಿದ್ರು ಕೊಡ್ತೇವೆ ಅಂತೇಳಿ, ಅವರು 12,105 ಕೋಟಿ ರೂಪಾಯಿ ಅವ್ರು ಕೊಟ್ರು. ನಿಮ್ಮ ಮುಖ್ಯಮಂತ್ರಿಗಳು ಏನ್ ಪ್ಲಾನ್ ಮಾಡಿದ್ರು ಕೊಡ್ತೇವೆ ಅಂತ ಹೇಳಿ 20,474 ಕೋಟಿ ರೂಪಾಯಿ ನಿಮ್ಗೆ ಕೊಡ್ತೇವೆ ಅಂತ ಪ್ಲಾನ್ ಮಾಡಿದ್ರು. ಅವರು ವರ್ಷದ ಕೊನೆ ಕೊಡ್ತಾ ಇರೋದು ಎಷ್ಟು? 14,794 ಕೋಟಿ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಅತ್ಯಂತ ಹಿರಿಯ ಮಿನಿಸ್ಟ್ರು, ಅತ್ಯಂತ ಗೌರವಾನ್ವಿತರು, ಅಂಥವ್ರಿಗೆ ಅವ್ರ ಡಿಪಾರ್ಟ್ಮೆಂಟ್ದಲ್ಲೇ ಸುಮಾರು 6,000 ಚಿಲ್ಲರ ಕೋಟಿ ರೂಪಾಯಿಯನ್ನ ಇವತ್ತು ಸಿದ್ದರಾಮಯ್ಯನವರು ಕೊಡಕ್ಕಾಗ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.